ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯ ವ್ಯವಸ್ಥಾಪನಾ ಮಂಡಳಿ ಹಾಗೂ ಅರ್ಚಕರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ಕೆರಾಡಿ ಚಂದ್ರಶೇಖರ್ ಶೆಟ್ಟಿ ಹೇಳಿದ್ದಾರೆ. ಫೆಬ್ರವರಿಯಲ್ಲಿ ಬ್ರಹ್ಮಕಲಶೋತ್ಸವ ನಡೆಸಿ ಮಾರ್ಚ್ನಲ್ಲಿ ವಾರ್ಷಿಕೋತ್ಸವ ಮಾಡಲು ಅರ್ಚಕರಿಂದ ವಿರೋಧ ಬಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಕೆರಾಡಿ ಚಂದ್ರಶೇಖರ್ ಶೆಟ್ಟಿ ಅಷ್ಟಬಂಧ ಲೇಪನ ಮಾಡಿ 48 ದಿನ ಕೊಲ್ಲೂರಿನಲ್ಲಿ ಉತ್ಸವ ಮಾಡುವಂತಿಲ್ಲ ಎಂದು ಅರ್ಚಕರು ಹೇಳಿದರು. ಈ ಗೊಂದಲದ ಬಗ್ಗೆ ವ್ಯವಸ್ಥಾಪನಾ ಸಮಿತಿ ಹೇಳಿದೆ. ಧಾರ್ಮಿಕ ವಿಧಿ ಬಗ್ಗೆ ಯಾವುದೇ ಗೊಂದಲಗಳಿಲ್ಲ. ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ಸಂಬಂಧಪಟ್ಟಂತೆ 5 ಮೀಟಿಂಗ್ಗಳನ್ನು ನಡೆದಿವೆ. ಜನವರಿ 14 ಮಕರ ಸಂಕ್ರಮಣ ನಂತರ ಬ್ರಹ್ಮಕಲಶೋತ್ಸವ ಮಾಡಬೇಕೆಂಬ ನಿರ್ಧಾರ ಮಾಡಿದ್ದೇವೆ. ಫೆಬ್ರವರಿ 7ರಿಂದ 17ರವರೆಗೆ ಮೂಲ ನಕ್ಷತ್ರದಲ್ಲಿ ವಾರ್ಷಿಕೋತ್ಸವ ಮಾಡಬೇಕೆಂಬ ಸಂಪ್ರದಾಯ ಇದೆ. ಫೆಬ್ರವರಿ ದಿನಾಂಕ ನಿಗದಿ ಮಾಡಿದ್ದೇವೆ. ಇದು ಅಂತಿಮ ಅಲ್ಲ ಎಂದು ಹೇಳಿದರು. ಆಡಳಿತ ಮಂಡಳಿ ಮತ್ತು ಅರ್ಚಕರು ಈ ಬಗ್ಗೆ ಚರ್ಚೆಗಳು ನಡೆಸಿದ್ದೇವೆ. ಬ್ರಹ್ಮಕಲಶೋತ್ಸವ ನಡೆದು 48 ದಿವಸದ ನಂತರ ಉತ್ಸವ ಆಗಬೇಕೆಂದು ಸಭೆಯಲ್ಲಿ ಯಾರೂ ನಮ್ಮ ಗಮನಕ್ಕೆ ತಂದಿಲ್ಲ. ಮೂಕಾಂಬಿಕಾ ದೇವಿಯ ಸನ್ನಿಧಿಯಲ್ಲಿ ಏನೇ ಕಾರ್ಯಕ್ರಮ ಮಾಡಿದರೂ ಅದು ಲೋಕದ ಉದ್ಧಾರಕ್ಕಾಗಿ. ನಾವು ಯಾವುದೇ ಶಿಷ್ಟಾಚಾರದ ವಿರುದ್ಧವಾಗಿ ಬ್ರಹ್ಮಕಲಶೋತ್ಸವ ಮಾಡುವುದಿಲ್ಲ. ಬಳಿಕ ನಾವು ಮುಜರಾ ಇಲಾಖೆಗೆ ಪತ್ರ ಬರೆದಿದ್ದೇವೆ. ಶೈವಾಗಮ ಪಂಡಿತರನ್ನ ಕಳಿಸಿಕೊಟ್ಟಿದೆ ಇಲಾಖೆ. ಅರ್ಚಕರು, ವ್ಯವಸ್ಥಾಪನಾ ಸಮಿತಿ ಮತ್ತು ಶೈವಾಗಮ ಪಂಡಿತರ ಒಗ್ಗೂಡುವಿಕೆಯಲ್ಲಿ ಚರ್ಚೆಗಳಾಗಿದೆ. ಆಡಳಿತಾತ್ಮಕ ವಿಚಾರಗಳು ಮತ್ತು ಶಿಷ್ಟಾಚಾರಗಳ ಬಗ್ಗೆ ಚರ್ಚೆಗಳು ನಡೆದಿವೆ. ಬ್ರಹ್ಮಕಲಶ ನಂತರ ದೃಢ ಸಂಪ್ರೋಕ್ಷಣೆ ಎಂಬುದನ್ನು ಮಾಡುತ್ತೇವೆ. ಚರ್ಚೆಯಲ್ಲಿ ಆದ ವಿಚಾರಗಳನ್ನು ಮುಜರಾ ಇಲಾಖೆ ಶೈವಾಗಮ ಪಂಡಿತರು ಸಲ್ಲಿಕೆ ಮಾಡುತ್ತಾರೆ ಎಂದು ಹೇಳಿದರು. ಎಲ್ಲೂ ಲಿಖಿತವಾಗಿ ಇಲ್ಲ. 48 ದಿವಸವನ್ನು ನಾವು ಆಚರಿಸ್ಕೊಂಡು ಬಂದಿದ್ದಾರೆ. ಒಂದು ಮಂಡಲ ಅಂತ ಹೇಳ್ತಾರೆ. ಆ 48 ದಿವಸ ಆಗಬೇಕಂತ ನಮಗೆ ಮಾಹಿತಿ ಬಂದವಾಗ ನಾವು ಒಂದಿಷ್ಟು ಜನರಿಗೆ ಸಂಪರ್ಕ ಮಾಡಿದ್ದೀವಿ. 48 ದಿವಸ ಒಂದು ಮಂಡಲ ಬಿಡಬೇಕಾ ಅಂತ. ನಮಗೆ ಬಂದು ಕೆಲವೊಂದು ಮಾಹಿತಿ ಏನಂತ ಹೇಳಿದರೆ ಅರ್ಧ ಮಂಡಲ, ಕಾಲು ಮಂಡಲ ಹೀಗೆ ಬರುತ್ತೆ. ಈ ಥರದಲ್ಲಿ ನಾವು ಮಾಡ್ಬೋದು. ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅಂತ ಹೇಳೋದು, ಅಷ್ಟಬಂಧ ಯಾವಾಗ ಗಟ್ಟಿ ಆಗುತ್ತೆ ಆ ನಂತರ ದೇವರಿಗೆ ನಾವು ದೃಢ ಸಂಪ್ರೋಕ್ಷಣೆ ಮಾಡ್ಬೋದು ಅಂತ ಹೇಳುವ ಮಾಹಿತಿ ಕೂಡ ಬಂದಿದೆ. ನಮ್ಮಲ್ಲಿ ನಮಗೆ ಮಾಹಿತಿ ಈ ಥರ 48 ದಿವಸ ಬಿಡಬೇಕು ಅಂತ ಹೇಳಿದಕ್ಕೋಸ್ಕರ ನಾವು ಮುಜರಾ ಇಲಾಖೆಗೆ ಬರ್ತೀವಿ. ಯಾಕೆಂದ್ರೆ ನಮ್ಮ ಮುಜರಾ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನ ಎಲ್ಲರೂ ಇದ್ರು. ಮೊನ್ನೆ ಚರ್ಚೆ ಆಗುವಾಗಲೂ ಕೂಡ ಎಲ್ಲ ಅರ್ಚಕರಂದರು, ಉಪಾಧಿವಂತರು, ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಎಲ್ಲ ಇದ್ರು. ನೋಡಿ,